ಭೀಮನ ಸಾಲ ಆ ಭೀಮನ ಸಾಲ ಲೆಕ್ಕ ಮಾಡ್ತೀನಿ ತಡ್ರಿ ಒಂದಿಟ್ಟು ಅದಕ್ಕೆ ಬಡ್ಕೋತೀರಿ ಎದುರುಗಳಾಯ್ತಲ್ಲೇ ಎಷ್ಟಿದೆ ಬೇಗನೆ ನೋಡು. ಈಗ ಬಂದಿಯಾ? ಪ್ರತಾಪ ಈಗ ಬಂದೆ. ಅಂದ ಹಾಗೆ ಪ್ರದೀಪ, ಹೇಗಿದೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ? ಏನಿದೆ ಪ್ರತಾಪ ನನ್ನ ಕಾಂಟ್ರಾಕ್ಟ್ ಕೆಲಸ? ಯಾಕೆ ಪ್ರದೀಪ, ಏನಾಯಿತು? ಕಳಿ ಹಾಗೂ ಉಸಿಗೆಗೆ ಸರಿ ಆಗುವಂತೆ ಸಿಮೆಂಟ್ ಹಾಕಿದೆ. ಸಿಮೆಂಟಿನ ಹಾಳು ಮನೆಗೆ ಎಂದು ಬಿಡಿ ಕಡಿಸಲೆಂದು ಹೇಳಿ ನನ್ನ ಲೈಸೆನ್ಸ್ ಕಸಿದುಕೊಂಡು ನನ್ನನ್ನು ನಿರ್ತೀರಾಗಿ ಮಾಡಿಬಿಟ್ಟರು. ಹಾಗಾದರೆ ಮುಂದೇನು ಮಾಡಬೇಕೆಂದು ತಿಳಿದಿರುವೆ? ಎಲ್ಲಾರು ಒಂದು ಹುದ್ದೆ ಹುಡುಕಬೇಕಂದಿನಿ. ಆದರೆ ಎನ್ನುವ ಮಾತೇಕೆ ಪ್ರದೀಪ? ನೀನು ತಪ್ಪು ತಿಳಿದಿಲ್ಲ ಎಂದರೆ ನನ್ನದೊಂದು ಮಾತು. ಏನು ಹೇಳು ಪ್ರತಾಪ? ನೋಡು ಪ್ರದೀಪ, ನನಗ ದೇವರು ಆಸ್ತಿ ಅಂತ ಸಾಕಟ್ಟು ಕೊಟ್ಟಿದ್ದಾನೆ. ನನಗೂ ನನ್ನ ಯಾರು ಇಲ್ಲ. ನನ್ನ ತಂಗಿಯನ್ನು ಬಿಟ್ಟು ನನಗೆ ನನ್ನವರು ಯಾರು ಇಲ್ಲ. ಮಿತ್ರನಾದರೆ ಒಡ ಹುಟ್ಟಿದ ಸೋದರನೆಂದು ತಿಳಿತೀನಿ. ನನ್ನ ಆಸ್ತಿಯವರೆಲ್ಲ ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲೇ ಇದ್ದು ಬಿಡು. ಏನಂತೀಯ? ನೀನು ಎಷ್ಟರಂತೆ ಆಗಲಿ. ಕುರುಡನಿಗೆ ಕಣ್ಣು ಕೊಟ್ಟರೆ ಬೇಡ ಅನ್ನುತ್ತಾಳ ಆ ಕುರುಡ. ಬಂಜಿಗೆ ಮಕ್ಕಳಾದ್ರೆ ಬೇಡ ಅನ್ನುತ್ತಾಳ ಆ ಬಂಜೆ. ರೋಗಿ ಕಳಿಸಿದ್ದು ಅದು, ಡಾಕ್ಟರ್ ಹೇಳಿದ್ದು ಅದು. ಪ್ರತಾಪ ಇನ್ನು ಮುಂದೆ ನೋಡು ಈ ಸರ್ದಾರ್ ಪ್ರದೀಪನ ಕೊಂದಂತ ನಾಟಕ. ಯಾಕೆ ಪ್ರದೀಪ, ಏನು ಯೋಚನೆ ಮಾಡುತ್ತಿರುವೆ? ದೇವರಂತ ಸ್ನೇಹಿತ ಸಂತೋಷ ಪಡುತ್ತಿದ್ದೆ. ಚೆನ್ನ, ನಮ್ಮ ಅಡಿಗೆ ಭಟ್ರು ರಂಗನಿಗೆ ಹೇಳು, ನನ್ನ ಮಿತ್ರ ಪ್ರದೀಪ ಬಂದಿದ್ದಾನೆ, ಸ್ಪೆಷಲ್ ಅಡಿಗೆ ಮಾಡಲು ಹೇಳು. ರಂಗನ ನಮ್ಮ ಸಾವುಕಾರ ಗೆಳೆಯ ಬಂದಾನು. ಅಂಜಿ ಕಾಲ ಹಾಕ್ಬಿಡು ಊರಿಗೆ. ಚೆನ್ನ, ಮೊನ್ನೆ ಹೇಮಂತನ ಶೇಂಗಾದ ಹೊಲದಲ್ಲಿ ನಮ್ಮ ಬಂಡ ದನಕರವನ್ನು ಹಾಯಿಸಿಕೊಂಡ ಹೋದ ಘಟನೆ ಬಗ್ಗೆ ಏನಂದ ಬಡ ಬಿಕಾರಿ ನನ್ನ ಮಗ ಅರ್ಜ. ಚೇಚಾರು ಸುದ್ದಿ ತೆಗೆದ ಒಟ್ಟ ಕಾರ ಕಳಿಸಿದಂಗ ತೆಪ್ಪ ಕಾರ ಕಳಿಸಿದಂಗ. ಏ ಬದ್ಮಾಸ್ ಮಗನೇ, ಏನೊಂದು ಬೇಗನೆ ಹೇಳು. ನಿನ್ನ ಸಾವುಕಾರಗ ನನ್ನ ಮೆಟ್ಟು ಸರ ಹಾಕ ಜೀವನ್ ಸುಡ್ತಾನ. ನನ್ನ ಅಪ್ಪ ಜೀವನ್ ಸುಡ್ತಾನಂದಾನ. ಸೊತ್ತು 25 ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ನನಗೆ ಸೊಕ್ಕಿನಿಂದ ಮಾತನಾಡಿದನೇ ಬಡ ಬಿಕಾರಿ ನನ್ನ ಮಗ. ಅಷ್ಟೋದು ಅಪ್ಪ. ಏ ರೋಪ ನನ್ನ ಮಗನ, ಕ್ವಾನ್ ಭೀಮಪ್ಪ ನನ್ನ ಮಗನ, ಏ ರೋಪ ನನ್ನ ಮಗನ. ನಿನ್ನ ಚೆಂಡ ಕಡದ ನಮ್ಮ ಕಾಮನ ಬೂದಿಗೆ ಹಾಕ್ತಾನ. ನನ್ನಪ್ಪ ಕಾಮನ್ ಬೂದಿಗೆ ಹಾಕ್ತಾನ ಅಂದಾನ. ಏನು? ಈ ಶ್ರೀಮಂತನ ಹೆಸರು ಕೇಳಿದ್ರೆ